ಪಿಒಕೆ ಮರಳಿ ಪಡೆಯೋದು ಸುಲಭ ಅಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಕಾರಾಕೋರಂ ಈ ಪ್ರಾಂತ್ಯದಲ್ಲಿ ಚೀನಾದ ಪ್ರಭಾವ ಜಾಸ್ತಿ ಇದೆ. ಕಾರಾಕೋರಂ ಅನ್ನೋದು ಒಂದು ಹೆದ್ದಾರಿ. ಆ ಹೆದ್ದಾರಿಯ ಮುಖೇನಾನೇ ಚೀನಾ ಮತ್ತು ಪಾಕಿಸ್ತಾನದ ನಡುವೆ ವ್ಯಾಪಾರ ವಹಿವಾಟು ನಡೆಯುತ್ತೆ, ಶಸ್ತ್ರಾಸ್ತ್ರಗಳ ರವಾನೆ ಆಗ್ತವೆ. ಎಸ್, ಇಲ್ಲಿ ಗಮನಿಸಬಹುದು, ಪಿಒಕೆ ವಾಪಸ್ ಪಡೆಯೋದಕ್ಕೆ ಸುಲಭನಾ? ಅಷ್ಟೊಂದು ಈಸಿನಾ? ಪಿಒಕೆ ಮರಳಿ ಪಡೆಯೋದು ಸುಲಭ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಸುಲಭ ಅಲ್ಲ. ಆದ್ರೂ ಕೂಡ ಭಾರತ ಇದಕ್ಕೆ ಕೈ ಹಾಕಿದೆ, ಇದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಪಿಒಕೆಯನ್ನ ಭಾರತ ವಶಕ್ಕೆ ಪಡೆದಿದ್ದೇ ಆದ್ರೆ ಅಲ್ಲಿಗೆ ಈ ಕುತಂತ್ರ ಮಾಡ್ತಾ ಇದೆಯಲ್ಲ ಚೀನಾ, ಏನು ಪಾಕಿಸ್ತಾನ, ಈ ಪಾಕಿಸ್ತಾನದ ಬಾಲ ಕಟ್ ಮಾಡಬಹುದು ಅನ್ನೋದು ಭಾರತದ ಲೆಕ್ಕಾಚಾರ. ಪಿಒಕೆ ಮರಳಿ ಪಡೆಯೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಾದ ನಂತರ ಮುಂದಿನ ಪಾಯಿಂಟ್, ಕಾರಾಕೋರಂ ಈ ಪ್ರಾಂತ್ಯದಲ್ಲಿ ಚೀನಾದ ಪ್ರಭಾವ ಜಾಸ್ತಿ ಇದೆ. ಈ ಕಾರಾಕೋರಂ ಅನ್ನೋದು ಈಗಾಗಲೇ ನಾನು ಹೇಳಿದ ಹಾಗೆ ಇದು ಒಂದು ಹೆದ್ದಾರಿ. ಆ ಹೆದ್ದಾರಿಯ ಮುಖೇನಾನೇ ಚೀನಾ ಮತ್ತು ಪಾಕಿಸ್ತಾನದ ನಡುವೆ ಎಲ್ಲಾ ರೀತಿಯಾದಂತಹ ಒಂದು ವ್ಯಾಪಾರ ವಹಿವಾಟು ನಡೆಯುತ್ತೆ. ಅಲ್ಲಿಂದಾನೆ ಅದೇ ಹೆದ್ದಾರಿಯಲ್ಲೇ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡೋದು, ಆಮದು ಮಾಡೋದು, ರಫ್ತು ಮಾಡೋದು, ಇದೆಲ್ಲವೂ ಕೂಡ ಈ ಕಾರ್ಯಾಚರಣೆ ನಡೆಯುವಂತ ಒಂದು ಹೆದ್ದಾರಿ ಅದು. ಅದಾದ ನಂತರ ಈ ಕಾರಾಕೋರಂ ಪ್ರಾಂತ್ಯದಿಂದಾನೆ ಚೀನಾ ಈ ಒಂದು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಕಾರಾಕೋರಂ ಈ ಪ್ರಾಂತ್ಯದಲ್ಲಿ ಚೀನಾ ಬಹಳಷ್ಟು ಪ್ರಭಾವವನ್ನ ಹೊಂದಿದೆ. ನೋಡಿ, ಈಗ ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಹೇಳ್ತೀವಿ, ಆದ್ರೆ ಅಲ್ಲಿ ನಿಜಕ್ಕೂ ಕೂಡ ಆ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶವನ್ನ ವಶಕ್ಕೆ ಪಡೆದುಕೊಂಡಿರೋದು ಅಥವಾ ಹಿಡಿತದಲ್ಲಿ ಇಟ್ಕೊಂಡಿರೋದು ಚೀನಾ. ಯಾಕೆಂತ ಹೇಳಿದ್ರೆ ಚೀನಾದಿಂದ ಪಾಕಿಸ್ತಾನ ಬಹಳಷ್ಟು ಸಾಲ ಪಡೆದುಕೊಂಡಿದೆ. ಚೀನಾ ಹೇಳ್ದಂಗೆ ಪಾಕಿಸ್ತಾನ ಕೇಳಬೇಕಾಗುತ್ತೆ ಆ ಭಿಕ್ಷುಕ ರಾಷ್ಟ್ರ. ನೋಡಿ, ಕಾರಾಕೋರಂ ಇದು ಬಹಳ ಪ್ರಮುಖವಾದಂತ ಪ್ರಾಂತ್ಯ. ಹಾಗಾಗಿನೇ ನಾವೇನಾದ್ರೂ ಅಥವಾ ಭಾರತ ಏನಾದ್ರೂ ಈ ಒಂದು ಪ್ರದೇಶವನ್ನ ವಾಪಸ್ ಪಡಿಬೇಕು ಅಂತ ಪ್ರಯತ್ನ ಪಟ್ರೆ ಅಲ್ಲಿಗೆ ಪಾಕಿಸ್ತಾನ ಮತ್ತು ಚೀನಾ ಒಟ್ಟಾಗ್ಬಿಡ್ತವೆ. ಚೀನಾದಿಂದಲೂ ಕೂಡ ಭಾರತಕ್ಕೆ ಥ್ರೆಟ್ ಇದೆ. ಹಾಗಾಗಿನೇ ಸುಲಭ ಅಲ್ಲ ಪಿಒಕೆಯನ್ನ ವಶಕ್ಕೆ ಪಡೆದುಕೊಳ್ಳೋದು ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಇನ್ನು ಮುಂದಿನ ಪಾಯಿಂಟ್ ಹೋಗೋದಾದ್ರೆ, ಚೀನಾ ಪಾಕ್ ಮಧ್ಯೆ ವ್ಯಾಪಾರ ಸಂಬಂಧ ನಡೆಯುತ್ತೆ. ಪಿಒಕೆನಲ್ಲೇ ಚೀನಾ ಪಾಕ್ ಮಧ್ಯೆ ವ್ಯಾಪಾರ ಸಂಬಂಧ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಹಾಗಾಗಿನೇ ಚೀನಾ ಕೂಡ ಇದನ್ನ ಭಾರತಕ್ಕೆ ಬಿಟ್ಕೊಡೋದಕ್ಕೆ ಒಪ್ಪೋದಿಲ್ಲ. ಹೇಗಾದ್ರೂ ಮಾಡಿ ಪಾಕಿಸ್ತಾನದ ಮುಖೇನ ಮತ್ತೆ ಮತ್ತೆ ದಾಳಿಯನ್ನ ಮಾಡಿಸೋದು, ಭಾರತವನ್ನ ಡಿಸ್ಟರ್ಬ್ ಮಾಡೋದು, ಈ ರೀತಿಯಾಗಿ ಮಾಡಿ ನಾವು ಯಾವುದೇ ಕಾರಣಕ್ಕೂ ಈ ಪಿಒಕೆ ಪ್ರಾಂತ್ಯ ಪ್ರದೇಶ ಏನಿದೆಯಲ್ಲ ಇದನ್ನ ನಾವು ಬಿಟ್ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪದೇ ಪದೇ ತೋರಿಸಿಕೊಡ್ತಾ ಇದೆ ಚೀನಾ. ಹಾಗಾಗಿನೇ ಚೀನಾದ ಕುತಂತ್ರವೂ ಕೂಡ ಇಲ್ಲಿ ಎದ್ದು ಕಾಣಿಸುತ್ತೆ. ಇನ್ನು ಮುಂದಿನ ಪಾಯಿಂಟ್ ಗಮನಿಸೋದಾದ್ರೆ, ಇಲ್ಲಿಂದಲೇ ಚೀನಾದಿಂದ ಪಾಕ್ಗೆ ಶಸ್ತ್ರಾಸ್ತ್ರ ರವಾನೆ ಆಗುತ್ತೆ. ಇದು ಅಸಲಿ ಸತ್ಯ. ಇಲ್ಲಿಂದಾನೆ ಈ ಕಾರಾಕೋರಂ ಪ್ರಾಂತ್ಯ ಇದೆಯಲ್ಲ, ಇಲ್ಲಿಂದಾನೆ ಚೀನಾದಿಂದ ಪಾಕ್ಗೆ ಶಸ್ತ್ರಾಸ್ತ್ರಗಳು ರವಾನೆ ಆಗುತ್ತವೆ. ಶಸ್ತ್ರಾಸ್ತ್ರಗಳು ರವಾನೆ ಆಗದೆ ಹೋದ್ರೆ ಪಾಕಿಸ್ತಾನ ಬಹಳ ಹಿಂದೆ ಹೋಗ್ಬಿಡುತ್ತೆ ಮತ್ತು ಯಾವಾಗಲೂ ಕೂಡ ಭಯದ ವಾತಾವರಣದಲ್ಲೇ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮ್ಗೆಲ್ಲ ಗೊತ್ತೇ ಇದೆ ಮತ್ತು ಇಡೀ ಜಗತ್ತಿಗೂ ಗೊತ್ತಿರುವಂತ ಸತ್ಯ, ಪಾಕಿಸ್ತಾನದ ಬೆನ್ನೆಲುಬಾಗಿರೋದು ಈಗ ಚೀನಾ. ಚೀನಾದಿಂದಾನೇ ಸಾಲ ಬರುತ್ತೆ, ಜೊತೆಗೆ ಶಸ್ತ್ರಾಸ್ತ್ರಗಳ ರವಾನೆ ಆಗುತ್ತೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಆಗಿರೋದು, ಪ್ರಮುಖವಾದಂಥ ಪ್ರದೇಶ ಯಾವುದು? ಅದು ಕಾರಾಕೋರಂ. ಅದು ಕೂಡ ಇರೋದು ಪಾಕಿಸ್ತಾನ ಆಕ್ರಮಿತ ಪ್ರದೇಶ. ಇಲ್ಲಿಂದಾನೇ ಬಹಳಷ್ಟು ವಹಿವಾಟುಗಳು ನಡೀತಾವೆ ಚೀನಾ ಮತ್ತು ಪಾಕ್ ಮಧ್ಯೆ. ಹಾಗಾಗಿನೇ ಚೀನಾ ಪಾಕ್ ಮಧ್ಯೆ ವ್ಯಾಪಾರ ಸಂಬಂಧ ಈ ಒಂದು ಪ್ರದೇಶದಿಂದ ಬಹಳಷ್ಟು ಬಲಿಷ್ಠ ಆಗಿದೆ ಅಂತಾನೆ ಹೇಳಲಾಗುತ್ತೆ. ಜೊತೆಗೆ ಇದನ್ನ ಕಳೆದುಕೊಳ್ಳೋದಕ್ಕೆ ಎರಡೂ ದೇಶಗಳು ಕೂಡ ಸಿದ್ಧ ಇಲ್ಲ. ಹೆಂಗೆ ಸಿದ್ಧ ಆಗಿರ್ತವೆ? ಆ ಒಂದು ಪ್ರದೇಶದಿಂದ ತಮ್ಮ ವ್ಯಾಪಾರ ವಹಿವಾಟು ನಡೆಯುತ್ತೆ, ಶಸ್ತ್ರಾಸ್ತ್ರಗಳ ರವಾನೆ ರಫ್ತು ನಡೆಯುತ್ತೆ, ಆಮದು ನಡೆಯುತ್ತೆ, ಇದರ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳು ಕೂಡ ಅಲ್ಲಿಂದ ನಡೆಯುತ್ತೆ. ಹಾಗಾಗಿನೇ ಈ ಪ್ರದೇಶವನ್ನ ಭಾರತಕ್ಕೆ ಬಿಟ್ಟು ಕೊಡೋದಕ್ಕೆ ಅಥವಾ ಈ ಪ್ರದೇಶವನ್ನ ಕಳ್ಕೊಳ್ಳೋದಕ್ಕೆ ಚೀನಾ ಮತ್ತು ಪಾಕಿಸ್ತಾನ ರೆಡಿ ಇಲ್ಲ. ಅಕಸ್ಮಾತ್ ಆಗಿ ಭಾರತ ಏನಾದ್ರೂ ಈಗ ಈ ಪ್ರದೇಶವನ್ನ ನಾವು ಆಕ್ರಮಿಸಿಕೊಂಡು ಬಿಟ್ರೆ ಅಲ್ಲಿಗೆ ಏನಾಗುತ್ತೆ? ಚೀನಾ ಮತ್ತು ಪಾಕಿಸ್ತಾನ ಒಂದಾಗ್ತವೆ, ಭಾರತದ ಮೇಲೆ ಯುದ್ಧಕ್ಕೆ ನಿಲ್ಲುವಂತ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿನೇ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾ ಇರೋದು. ಇನ್ನು ಪಿಒಕೆನಲ್ಲೇ ಸಿಂಧು ಮತ್ತು ಉಪನದಿ ಉಗಮ ಆಗಿದಾವೆ. ಈಗಾಗಲೇ ಸಿಂಧು ನದಿ ಒಪ್ಪಂದವನ್ನ ಭಾರತ ಕ್ಯಾನ್ಸಲ್ ಮಾಡ್ಕೊಂಡಿದೆ, ನಿಮಗೆಲ್ಲ ಗೊತ್ತಿರುವಂತ ವಿಚಾರ.
ಇದರಿಂದ ಏನಾಗ್ತಾ ಇದೆ, ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಆರ್ಥಿಕವಾಗಿ, ಮತ್ತು ರೈತಾಪಿ ಜನರಿಗೆ ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಸಿಂಧೂ ನದಿ ಮತ್ತು ಉಪನದಿಗಳ ನೀರನ್ನ ಹೆಚ್ಚಾಗಿ ರೈತರು ಬಳಸಿಕೊಳ್ತಾರೆ, ಪಾಕಿಸ್ತಾನ ಬಳಸಿಕೊಳ್ಳುತ್ತೆ. ಅಕಸ್ಮಾತ್ ಆಗಿ ಈ ಸಿಂಧೂ ನದಿಯ ನೀರು ಬಿಡದೆ ಹೋದ್ರೆ ಅಲ್ಲಿಗೆ ಕತೆ ಮುಗೀತು. ಅದೇ ಸಿಂಧೂ ಮತ್ತು ಉಪನದಿ POK ನಲ್ಲೇ ಉಗಮ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಇನ್ನು ನದಿಗಳ ಹರಿವಿನಿಂದ ಈ ಪ್ರದೇಶ ಶ್ರೀಮಂತವಾಗಿದೆ. ಸಿಂಧೂ ನದಿ ಜೊತೆಗೆ ಉಪನದಿಗಳ ಹರಿವಿನಿಂದ ಈ ಒಂದು POK ಅನ್ನೋ ಪ್ರದೇಶ ಏನಿದೆಯಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆಯಲ್ಲ, ಇದು ಶ್ರೀಮಂತವಾಗಿದೆ. ಅದರ ಜೊತೆಗೆ POK ನಲ್ಲಿ ಅಣೆಕಟ್ಟು ಕಟ್ಟುವುದಕ್ಕೆ ಪಾಕ್ ಪ್ರಯತ್ನವನ್ನ ಪಡ್ತಾ ಇದೆ. ಈಗ ಭಾರತ ಏನು ಎಚ್ಚರಿಕೆಯನ್ನ ಕೊಟ್ಟಿದೆಯಲ್ಲ, ಇದಕ್ಕಿಂತ ಹಿಂದೆನೆ ನಾವು ಅಣೆಕಟ್ಟು ಕಟ್ಟದೇ ಹೋದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಭಾರತದಿಂದ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ, ನೀರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಅಣೆಕಟ್ಟು ಕಟ್ಟೋ ಪ್ರಯತ್ನದಲ್ಲಿ ಪಾಕಿಸ್ತಾನ ಇರುವಂತದ್ದು. ಇನ್ನು ಪಾಕ್ ಡ್ಯಾಮ್ ನಿರ್ಮಾಣಕ್ಕೆ ಚೀನಾ ಕೂಡ ಸಾಥ್ ಕೊಡ್ತಾ ಇದೆ. ಇಲ್ಲಿ ಪಾಕಿಸ್ತಾನ ಏನೇ ಮಾಡಿದ್ರೂ ಕೂಡ, ಭಾರತದ ವಿರುದ್ಧ ಏನೇ ಷಡ್ಯಂತ್ರ ಮಾಡಿದ್ರೂ ಕೂಡ ಅಲ್ಲಿ ಚೀನಾದ ಕೈವಾಡ ಇದ್ದೇ ಇರುತ್ತೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸತ್ಯ. ಯಾಕೆ ಅಂತ ಹೇಳಿದ್ರೆ ಚೀನಾದ ಚೇಲ ರೀತಿಯಲ್ಲಿ ಪಾಕಿಸ್ತಾನ ಕೆಲಸ ಮಾಡುತ್ತೆ. ಚೀನಾ ಯಾವ ರೀತಿಯಾಗಿ ಹೇಳಿಕೊಡುತ್ತೋ ಅದೇ ರೀತಿಯಾಗಿ ಪಾಕಿಸ್ತಾನ ಮಾಡುತ್ತೆ. ಆರ್ಥಿಕವಾಗಿ ಭಾರತ ಬಹಳಷ್ಟು ಪ್ರಬಲವಾಗಿ ಮುನ್ನುಗ್ತಾ ಇದೆ. ಭಾರತ ಎಲ್ಲದರಲ್ಲೂ ಕೂಡ ಚೀನಾಗೆ ಸಮವಾಗಿ ಮುನ್ನಡೀತಾ ಇದೆ. ಹಾಗಾಗಿನೇ ಭಾರತವನ್ನ ಪಾಕಿಸ್ತಾನದಿಂದ ಹಣಿಯುವಂತ ಕೆಲಸವನ್ನ ಚೀನಾ ಮಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ಪಾಕಿಸ್ತಾನ ಜೊತೆಗೆ ಒಳ್ಳೆಯ ಸಂಬಂಧವನ್ನ ಇಟ್ಕೊಳ್ಳೋದಕ್ಕೆ ಚೀನಾ ಪದೇ ಪದೇ ಪ್ರಯತ್ನವನ್ನ ಮಾಡ್ತಾ ಇರೋದು. ಪಾಕ್ ಡ್ಯಾಮ್ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನವನ್ನ ಏನ್ ಪಡ್ತಾ ಇದೆಯಲ್ಲ, ಅದಕ್ಕೆ ಸಾಥ್ ಕೊಡ್ತಾ ಇದೆ ಚೀನಾ. ಪಾಕ್ ಮುಖೇನ POK ಮೇಲೆ ಚೀನಾ ಹಿಡಿತವನ್ನ ಸಾಧಿಸಿದೆ. ಇದು ಸ್ಪಷ್ಟ, ಇದು ಫೈನಲ್ ಉತ್ತರ. ಅಂದ್ರೆ POK ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರ ಅನ್ನೋದು ಕೇವಲ ಹೆಸರಿಗಷ್ಟೇ ಅದು. ಆದ್ರೆ ಆಲ್ಮೋಸ್ಟ್ ಹಿಡಿತವನ್ನ ಸಾಧಿಸಿರೋದು ಚೀನಾ ಏನ್ ಹೇಳುತ್ತೋ ಅದೇ ರೀತಿಯಾಗಿ ಪಾಕಿಸ್ತಾನ ಮಾಡುತ್ತೆ. ಇದು ಇಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತ ವಿಚಾರ. ಹಾಗಾಗಿನೇ ನಾವು ಹೇಳ್ತಾ ಇದ್ದಿದ್ದು ಇಷ್ಟೊತ್ತು, ಈ POK ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಭಾರತ ವಶಪಡಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ. ಇದರ ಬಗ್ಗೆ ಈ ಹಿಂದಿನ ಅಂದ್ರೆ ಮಾಜಿ ಯೋಧರು ಮಾತನಾಡಿರೋದನ್ನ ಕೇಳಿಸ್ಕೊಂಡಿದ್ದೀವಿ, ದೊಡ್ಡ ಅಧಿಕಾರಿಗಳು ಮಾತನಾಡಿರೋದನ್ನ ಕೂಡ ಕೇಳಿಸ್ಕೊಂಡಿದ್ದೀವಿ. ಹಾಗಾಗಿನೇ ಯಾವ ರೀತಿಯಾದಂತ ನಡೆಯನ್ನ ಅನುಸರಿಸುತ್ತೆ ಭಾರತ, ಅಕಸ್ಮಾತ್ ಆಗಿ POK ಯನ್ನ ವಶಕ್ಕೆ ಪಡೆದುಕೊಳ್ಳೋದು ನಿರ್ಧಾರ ಆಗಿದ್ದೇ ಆದ್ರೆ ಯಾವ ರೀತಿಯಾದಂತ ನಡೆ ಇಡುತ್ತೆ, ಮುಂದಿನ ಹೆಜ್ಜೆ ಯಾವ ರೀತಿಯಾಗಿರುತ್ತೆ ಹಾಗಾದ್ರೆ ಭಾರತ ಸರ್ಕಾರದ್ದು ಮತ್ತು ಭಾರತ ಸೇನೆಯದ್ದು.